ಶ್ರೀರಾಮ ಸಮರ್ಥ. ಜನವರಿ 24. ನಾಮಸಾಧನೆ ಹೇಗೆ ಮಾಡಬೇಕು? ನಾಮಸಾಧನೆ ಹೇಗೆ ಮಾಡಬೇಕು? ಒಂದು ದೊಡ್ಡ ಕಲ್ಲಿನ ಮೇಲೆ ಬಹಳಷ್ಟು ನೀರನ್ನು ಒಮ್ಮೆಲೇ ಸುರಿದರೆ ಆ ಕಲ್ಲು ಕೇವಲ ತೊಯ್ಯುತ್ತದೆ ಹಾಗೂ ನೀರು ಹರಿದು ಹೋಗಿ ಒಣಗಿಬಿಡುತ್ತದೆ. ಆದರೆ ಅದೇ ನೀರು ಹನಿ ಹನಿಯಾಗಿ ಒಂದೇ ಕಡೆಗೆ ಅಖಂಡವಾಗಿ ಸುರಿಯತೊಡಗಿದರೆ ಆ ಕಲ್ಲಿಗೆ ಛಿದ್ರ ಉಂಟಾಗಬಹುದು, ಅಲ್ಲದೆ ಕೆಲ ದಿನಗಳಲ್ಲಿ ಅದು ಒಡೆದು ಹೋಗಬಹುದು. ಇದರಂತೆ ಯಾವಾಗಾದರೊಮ್ಮೆ ಬಹಳಷ್ಟು ಸಾಧನೆ ಮಾಡುವುದಕ್ಕಿಂತ ಅಲ್ಪ ಪ್ರಮಾಣದಲ್ಲಿಯೇ ಆಗಲಿ ಪ್ರತಿನಿತ್ಯ ನಿಯಮದಿಂದ ನಿಶ್ಚಿತ ಸಮಯದಲ್ಲಿ, ಸಾಧ್ಯವಾದರೆ ನಿಶ್ಚಿತ ಸ್ಥಳದಲ್ಲಿ ನಾಮಸಾಧನೆ ಮಾಡಿದರೆ ಅದು ವಿಶೇಷ ಪರಿಣಾಮಕಾರಿಯಾಗುತ್ತದೆ. ಬೀಸುವ ಕಲ್ಲಿಗೆ 2 ಪಾಳೆಗಳಿರುತ್ತವೆ. ಅವುಗಳಲ್ಲಿ ಒಂದನ್ನು ಸ್ಥಿರವಾಗಿಟ್ಟು ಮತ್ತೊಂದನ್ನು ತಿರುಗಿಸುವುದರಿಂದ ಹಾಕಿದ ಕಾಳು ಹಿಟ್ಟಾಗಿ ಹೊರಗೆ ಬರುತ್ತದೆ. ಆದರೆ 2 ಪಾಳೆಗಳು ತಿರುಗತೊಡಗಿದವೆಂದರೆ ಸರಿಯಾಗಿ ಬೀಸಲಿಕ್ಕೆ ಬರದೆ ಶ್ರಮವು ವ್ಯರ್ಥವಾಗುತ್ತದೆ. ಇದರಂತೆ ಮನುಷ್ಯನ ಶರೀರ ಹಾಗೂ ಮನಸ್ಸು ಬೀಸುವ ಕಲ್ಲಿನ 2 ಪಾಳೆ ಇದ್ದಂತೆ. ಅವುಗಳಲ್ಲಿ ಮನಸ್ಸು ಸ್ಥಿರವಾದ ಪಾಳೆ ಹಾಗೂ ದೇಹವು ತಿರುಗುವ ಪಾಳೆಯಾಗಿರುತ್ತದೆ. ಮನಸ್ಸನ್ನು ಪರಮೇಶ್ವರನಲ್ಲಿ ಸ್ಥಿರವಾಗಿಟ್ಟು ದೇಹದಿಂದ ಪ್ರಪಂಚದ ಕಾರ್ಯ ಮಾಡಬೇಕು. ಪ್ರಾರಬ್ಧದ ಸಂಬಂಧವು ದೇಹದ ಮಟ್ಟಿಗೆ ಇರುತ್ತದೆ. ಪ್ರಾರಬ್ಧವೆಂಬ ಗೂಟವು ದೇಹವೆಂಬ ಪಾಳೆಯಲ್ಲಿ ಕುಳಿತು ಅದನ್ನು ತಿರುಗಿಸುತ್ತದೆ ಹಾಗೂ ಮನಸ್ಸೆಂಬ ಪಾಳೆ ಸ್ಥಿರವಾಗಿರುತ್ತದೆ. ದೇಹವನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಮನಸ್ಸನ್ನು ಭಗವಂತನ ಸ್ಮರಣೆಯಲ್ಲಿ ಸ್ಥಿರವಾಗಿ ಇಡಬೇಕು. ನಾಮಸಾಧನೆ ಇದಕ್ಕಿಂತ ಬೇರೇನೂ ಇಲ್ಲ. ಈ ಸಾಧನೆಯು ಇಂಥವನಿಗೆ ಸಾಧಿಸುತ್ತದೆ ಎಂದೇನೂ ಇಲ್ಲ, ಅದು ಯಾರಿಗಾದರೂ ಸಾಧಿಸುತ್ತದೆ. ಆದರೆ ಬಡವನಿಗೆ ಬಡತನದ ದುಃಖವಿರುತ್ತದೆ ಎಂದು ಸಾಧಿಸುವುದಿಲ್ಲ, ಹಾಗೂ ಅದರಂತೆ ಶ್ರೀಮಂತನಿಗೆ ದುಡ್ಡಿನ ಲೋಭದ ಅಭಿಮಾನವಿರುತ್ತದೆ ಎಂದು ಸಾಧಿಸುವುದಿಲ್ಲ. ಪಂಡಿತನಿಗೆ ವಿದ್ಯೆಯ ಅಭಿಮಾನವಿರುತ್ತದೆ ಎಂದು ಸಾಧಿಸುವುದಿಲ್ಲ, ಅದರಂತೆ ಅಶಿಕ್ಷಿತನಿಗೆ ಏನು ಮಾಡಬೇಕೆಂಬುದು ತಿಳಿಯುವುದಿಲ್ಲವಾದ್ದರಿಂದ ಸಾಧಿಸುವುದಿಲ್ಲ. ಸಂಶಯ ವೃತ್ತಿಯಿಂದ ಎಷ್ಟೇ ಸಾಧನೆ ಮಾಡಿದರೂ, ಎಷ್ಟೇ ನಾಮಸ್ಮರಣೆ ಮಾಡಿದರೂ ಅದರಿಂದ ಸಮಾಧಾನವಾಗಲಾರದು. ನೀತಿ ಧರ್ಮದ ಆಚರಣ, ಶಾಸ್ತ್ರಶುದ್ಧ ವರ್ತನ, ಪವಿತ್ರ ಅಂತಃಕರಣ ಹಾಗೂ ಭಗವಂತನ ಸ್ಮರಣ, ಇಷ್ಟು ವಿಷಯಗಳಿದ್ದರೆ ಮಾತ್ರ ಸಾಧಕನು ಸಾಧ್ಯದವರೆಗೆ ತಲುಪುತ್ತಾನೆ. ಸಾಧ್ಯದವರೆಗೆ ತಲುಪಿದರೆ ಮಾತ್ರ ಸಾರ್ಥಕತೆ ಇರುತ್ತದೆ. ಮನೆ ಮುಟ್ಟಿದ ಮೇಲೆ ಪತ್ರ ಬರೆಯಿರಿ ಅನ್ನುತ್ತಾರೆ. ಇದರ ಅರ್ಥವು ಅದೇ ಆಗಿರುತ್ತದೆ. ಪ್ರಪಂಚ ಮಾಡುವಾಗ ಮನಸ್ಸಿನಲ್ಲಿ ಅನೇಕ ಕೆಟ್ಟ ವಿಚಾರಗಳು ಬರುತ್ತವೆ. ಅದೇ ರೀತಿ ಪರಮಾರ್ಥ ಮಾಡುವಾಗಲೂ ಕೆಟ್ಟ ವಿಚಾರಗಳು ಬಂದರೆ ಗಾಬರಿಯಾಗುವ ಕಾರಣವಿಲ್ಲ. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂದಾಗ ಭಗವಂತನ ನಾಮ ತೆಗೆದುಕೊಂಡರೆ ಆ ವಿಚಾರಗಳು ಮುಂದುವರಿಯುವುದಿಲ್ಲ. ದೃಢ ವಿಶ್ವಾಸದಿಂದ ನಾಮವನ್ನು ಅಖಂಡವಾಗಿ ಸ್ಮರಿಸಬೇಕು. ಎಲ್ಲಿ ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಸ್ಮೃತಿ ಇರುತ್ತವೆಯೋ ಅಲ್ಲಿಯೇ ಸಮಾಧಾನ ಪ್ರಾಪ್ತಿ ಆಗುತ್ತದೆ. ಭಗವಂತ ನಾನು ನಿನ್ನವನಿರುತ್ತೇನೆ ಎಂದು ಅನ್ನುತ್ತಾ ಹೋಗುವುದರಿಂದ ಭಗವಂತನು ಪ್ರಕಟವಾಗತೊಡಗುತ್ತಾನೆ. ಹಾಗೂ ಭಗವಂತನು ಪ್ರಕಟವಾಗುತ್ತಾ ಹೋದಂತೆ ಅಹಂಭಾವದ ಒತ್ತಡವು ತಾನಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಂದಿನ ಮುಖ್ಯ ವಿಚಾರ, ಪ್ರಾರಬ್ಧದ ಹಾಗೂ ಗ್ರಹಗಳ ಗತಿಯು ದೇಹದ ಮಟ್ಟಿಗೆ ಇರುತ್ತದೆ. ಮನಸ್ಸಿನಿಂದ ಭಗವಂತನನ್ನು ಭಜಿಸಲು ಇವುಗಳದೇನೂ ಅಡೆತಡೆ ಇರುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.